2023-24ನೇ ಸಾಲಿನ SSLC ಫಲಿತಾಂಶ ಪ್ರಕಟಗೊಂಡಿದ್ದು ಮೈಸೂರಿನ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಧನ್ವಿ ಅವರು 625ಕ್ಕೆ 623 ಅಂಕಗಳನ್ನು ಪಡೆಯೋದ್ರ ಮೂಲಕ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೀರ್ತಿಯನ್ನು ಸಹ ತಂದಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ವಿದ್ಯಾರ್ಥಿನಿ ಧನ್ವಿ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ. ಮೊದಲಿಗೆ ಕಾಂಗ್ರೆಸ್ ಮೇಡಮ್, 625ಕ್ಕೆ 623 ಅಂಕ ಪಡೆದಿದ್ದೀರಾ. ಮೈಸೂರಿಗೆ ಇದು ಒಂದು ಹೆಮ್ಮೆ ಪಡುವಂಥ ವಿಚಾರ, ಏನು ಹೇಳಕ್ಕೆ ಬಯಸ್ತೀರಾ? ನನಗೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಎಲ್ಲ ನಮ್ಮ ತಂದೆ ತಾಯಿಯರ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ. ಮೊದಲಾಗಿ ನಮ್ಮ HM ಅವರು ತುಂಬ ಮೋಟಿವೇಟ್ ಮಾಡಿ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ದೊಡ್ಡವರ ಆಶೀರ್ವಾದದಿಂದ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ನೀವು SLC ಓದೋವಂಥ ಸಂದರ್ಭದಲ್ಲಿ ಎಷ್ಟು ಕಾಲಾವಕಾಶ ಓದೋದಕ್ಕೆ ತೆಗೆದುಕೊಳ್ತಾಯಿದ್ರಿ, ಮತ್ತು ನಿಮಗೆ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು, ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು? ಇಷ್ಟೊಂದು ಅಂಕಗಳು ಪಡೀಲಿಕ್ಕೆ ನೀವು ಯಾರನ್ನಾರು ಸ್ಫೂರ್ತಿ, ನಾವು ಟಾಪರ್ ಆಗಬೇಕು, ಈಗ ಯಾರು ರೋಲ್ ಮಾಡಲಿರುತ್ತೆ, ನಾವು ಅವ್ರ ರೀತಿ ತೆಗಿಬೇಕು, ಮೈಸೂರಿಗೆ ಹೆಸರು ತರಬೇಕು, ನಮ್ಮ ತಂದೆ ತಾಯಿಗೂ ಹೆಸರು ತರಬೇಕು ಅನ್ನೋಂತ ಇರುತ್ತೆ, ಆ ರೀತಿ ಏನು? ನನಗೆ ನನ್ನ ಅಪ್ಪ ಅಮ್ಮನೇ ದೊಡ್ಡ ರೋಲ್ ಮಾಡೆಲ್ಲು. ಅವರು ಸಪೋರ್ಟ್ ಮಾಡಿರೋದ್ರಿಂದ ನಾನು ಇಷ್ಟು ತೆಗೆದಿದ್ದೀನಿ. ಅವರು ಇಬ್ಬರು ಲೆಕ್ಚರರ್ಸು, ಅವರು ತುಂಬ ಹೇಳ್ಕೊಡ್ತಾರೆ ನನಗೆ. ಮತ್ತು ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾನು ದಿನ ಎಷ್ಟು ಬೇಕು ಅಷ್ಟು ಓದ್ತಾ ಇದ್ದೆ, ತುಂಬ ಸ್ಟ್ರೆಸ್ ತೊಗೋತಾ ಇರಲಿಲ್ಲ. ದಿನ ಓದಿದ್ರೆ ಇದನ್ನು ಅಚೀವ್ ಮಾಡ್ಬೋದು. ನಮ್ಮ ಜೊತೆ ಇನ್ನೂ ಹಲವು ವಿದ್ಯಾರ್ಥಿಗಳು ಪಾಸಾಗಿರ್ತಾರೆ, ಅಂಥವ್ರಿಗೆ ಈ ರೀತಿ ಏನು ಟಿಪ್ಸ್ ಕೊಡೋಕ್ಕೆ ಹೇಳ್ತೀರಾ ಓದೋ ವಿಚಾರದಲ್ಲಿ? ತುಂಬ ಸ್ಟ್ರೆಸ್ ತೊಗೊಳ್ಳೋದು ಬೇಡ. ಪ್ರತಿ ದಿನ ಒಂದು 2-3 ಗಂಟೆ ಕೂತ್ಕೊಂಡು ಮನಸ್ಸಿಟ್ಟು ಓದಿದ್ರೆ ಎಲ್ಲ ಮನಸ್ಸಿಗೆ ಹೋಗಿ ಏನು ಬರಿಬೋದು. ಆದರೆ ಒಂದಿನೂ ಮಿಸ್ ಮಾಡಬಾರ್ದು. ಎಲ್ಲ ದಿನ ಪ್ರತಿದಿನ ಓದಬೇಕು, ಮನಸ್ಸಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಎಲ್ಲರೂ ಅಂದ್ಕೊಂಡಿರ್ತಾರೆ 625ಕ್ಕೆ 625 ತೆಗಿಬೇಕು ಅಂತ, ಆದರೆ ಅಂದ್ಕೊಂಡಿದ್ರೆ ನಿಮಗೆ 623 ಮಾರ್ಕ್ಸ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂತ? ಮಾಡಿದ್ದೆ, ಆದರೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಬಂದಿದೆ ಸ್ವಲ್ಪ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಧನ್ವಿ ಅವರ ಪೋಷಕರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ. ಸರ್, ಮೊದಲಿಗೆ ನಿಮ್ಮ ಮಗಳು 625ಕ್ಕೆ 623 ಅಂಕ ಪಡೆದಿದ್ದಾರೆ, ಹೇಗೆ ಅನಿಸುತ್ತೆ ಸರ್? ನೀವು ಇದೇ ಶಾಲೆಯಲ್ಲಿ ಶಿಕ್ಷಕರ ಕೆಲಸ ಮಾಡ್ತಾಯಿದ್ದೀರಿ. ಹೌದು, ತುಂಬ ಖುಷಿ ಆಗುತ್ತೆ ನನಗೆ. ನಿರಂತರ ಪರಿಶ್ರಮ ಮತ್ತು ಅವರಿಗೆ ಓದಬೇಕು, ಬರೀಬೇಕು, ನಾನು ಮುಂದೆ ಬರಬೇಕು ಅನ್ನೋ ಒಂದು ಒಳ್ಳೆಯ ಆಸಕ್ತಿಯಿಂದ, ಇದಕ್ಕಿಂತ ಎಲ್ಲ ಹೆಚ್ಚಾಗಿ ಅವರ ತಾಯಿಯ ಸಪೋರ್ಟು ಬಹಳ ಇದರಲ್ಲಿದೆ. ದಿನನಿತ್ಯ ಅವಳು ಕುತ್ಕೊಂಡು ಪ್ರತಿಯೊಂದೂ ಫಾಲೋ ಅಪ್ ಮಾಡಿ ಕೇಳ್ತಾ ಇದ್ಲು. ಇದ್ರ ಜೊತೆಗೆ ಟೀಚರ್ಸ್ ಪರಿಶ್ರಮವೂ ಬಹಳ ಇದೆ. ಸದ್ವಿದ್ಯಾ ವಿಜಯನಗರ ಹೈಸ್ಕೂಲಲ್ಲಿ ಇರೋ ಟೀಚರ್ ಫ್ಯಾಕಲ್ಟಿ ಮತ್ತು ಅವರ ಸಪೋರ್ಟು, ಕಂಟಿನ್ಯೂಸ್ ರಿಗರಸ್ ಫಾಲೋ ಅಪ್ಪು, ಆಗಿಂದಾಗೆ ಮಾಡ್ತಿದ್ದಿದ್ದು ಟೆಸ್ಟು ಎಕ್ಸಾಮು ಅವಳಿಗೆ ಭಾಳ ಹೆಲ್ಪ್ ಆಯಿತು. ಕೊನೆಗಂತೂ ಅವಳಿಗೆ ಆ ರಿಪಿಟೇಷನ್ನು ಮತ್ತು ರಿವಿಷನ್ನು ಮಾಡೋದಕ್ಕೂ ತುಂಬ ಸುಲಭ ಆಯಿತು. ಹಾಗಾಗಿ ಕಾನ್ಫಿಡೆನ್ಸಲ್ಲಿ ಅವಳು ಹೇಳಿದ್ಲು ಕೂಡ ನನಗೆ 2 ಮಾರ್ಕ್ಸ್ ಹೋಗ್ಬೋದು ಅಂತ. ಅಷ್ಟೇ 2 ಮಾರ್ಕ್ಸ್ ಹೋಗಿದೆ, 623 ಬಂದಿದೆ. ಸರ್, ಒಂದು ಕಡೆ ಪೋಷಕರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀರಾ, ಶಿಕ್ಷಕರಾಗಿಯೂ ಯಶಸ್ವಿಯಾಗಿ ನಿಭಾಯಿಸಿದ್ದೀರಾ. ಅಂದ್ಕೊಂಡಿದ್ರೆ ನಿಮ್ಮ ಮಗಳು ಇಷ್ಟೊಂದು ಟಾಪರ್ ಆಗ್ತಾಳೆ? ಹೌದು ಸರ್, ನಾನು ಖಂಡಿತವಾಗಿ ಇದನ್ನು ಎದೆ ಮುಟ್ಕೊಂಡು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. ಅವಳು ಎಕ್ಸಾಮು ಪ್ರತಿ ಪೇಪರು ಬರೆದು ಬಂದಾದ ತಕ್ಷಣ ನಾನು ಕೇಳ್ತಾ ಇದ್ದಿದ್ದು ಹೇಗೆ ಬರೆದಿದ್ಯಾ, ಹೇಗೆ ಮಾಡಿದ್ಯಾ ಅಂತ. ಅವಳು ಹೇಳ್ತಾ ಇದ್ಲು, ಇಷ್ಟು ಮಾರ್ಕ್ಸ್ ನನಗೆ ಬಂದೇ ಬರುತ್ತೆ, ಇದರಲ್ಲಿ ಇಷ್ಟು ಮಾರ್ಕ್ಸ್ ನಾನು ತೆಗಿತೀನಿ ಅಂತ. ಸೊ ಹಾಗಾಗಿ ನಾನು 623 ಅಥವಾ 624 ಅಂದ್ಕೊಂಡಿದ್ದೆ. 1 ಮಾರ್ಕ್ಸ್ ಇಂಗ್ಲೀಷಲ್ಲಿ ಹೋಗಿದೆ, ಬಟ್ ಕನ್ನಡದಲ್ಲಿ ಮಾತ್ರ 1 ಮಾರ್ಕ್ಸ್ ಹೋಗುತ್ತೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿತ್ತು. ಒಬ್ಬ ಶಿಕ್ಷಕರಾಗಿ ಹೆಚ್ಚಿನ ಖುಷಿ ಪಡ್ತೀರಾ ಅಥವಾ ಒಬ್ಬ ಪೋಷಕರಾಗಿ ಹೆಚ್ಚಿನ ಖುಷಿ ಪಡ್ತೀರಾ ಸರ್ ಈ ಸಂದರ್ಭ? ನೀವು ಒಬ್ಬ ತಾಯಿನ ಇಷ್ಟಪಡ್ತೀರಾ ಅಥವಾ ದೇಶನ ಇಷ್ಟಪಡ್ತೀರಾ ಅಂತ ಕೇಳ್ದಂಗೆ ಎರಡನ್ನೂ ಬಿಟ್ಕೊಳ್ಳೋಕ್ಕಾಗಲ್ಲ. ನಾನೊಬ್ಬ ಪೋಷಕನಾಗಿ ಅವಳಿಗೆ ಖಂಡಿತ ಇವತ್ತು ಅವಳು ಈ ಮಾಡಿರೋ ಸಾಧನೆಗೆ ನನ್ನ ಒಂದು ಸಪೋರ್ಟು ಕಡಿಮೆ ಇದ್ರೂ ಅದು ನನಗೆ ಜಾಸ್ತಿನೇ ಖುಷಿ ಕೊಡುತ್ತೆ. ಜೊತೆಗೆ ಒಬ್ಬ ಉಪನ್ಯಾಸಕನಾಗಿ ಮಕ್ಕಳು ದಿನನಿತ್ಯದ ಒಂದು ಓದಿನಲ್ಲಿ ಅವರು ಯಾವ ಥರ ಇರ್ತಾರೆ, ಅದ್ರ ಮೇಲೆ ಈ ಥರ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇಟ್ಕೊಂಡ್ರೆ ಈ ಥರ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನಮಸ್ತೆ. ನನ್ನ ಮಗಳು ಹಾರ್ಡ್ ವರ್ಕು, ದೇವ್ರಿಚ್ಛೆ, ಅವರ ಟೀಚರ್ ಸಪೋರ್ಟು ಎಲ್ಲ ಸೇರಿಸಿ ಅವಳಿಗೆ ಈ ಫಲ ಸಿಕ್ಕಿದೆ. ಈ ಫಲ ಅವಳ ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡಿದೆ. ಮುಂದೆ ಅವಳು ಇನ್ನೂ ಸಾಧನೆ ಮಾಡಬೇಕಾಗಿರೋದು ತುಂಬ ಇದೆ. ಆ ಸಾಧನೆಗೆ ಎಷ್ಟು ಬೆನ್ನೆಲುಬು ಬೇಕೋ ಅಷ್ಟು ಬೆನ್ನೆಲುಬು ಆಗಿ ನಾವು ನಿಲ್ಲಕ್ಕೆ ಯಾವತ್ತೂ ಇರ್ತೀವಿ. ತಗೋಬೇಕು ಅಂದ್ಕೊಂಡಿದ್ರೆ ಏನಾಗಬೇಕು ಅಂತ? ನಾನು PUCಲಿ PCMC ಕಾಂಬಿನೇಷನಲ್ಲಿ ಇಂಟಿಗ್ರೇಟೆಡ್ ತೊಗೊಂಡು ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವ ಜಾಬ್ ತೊಗೋಬೇಕಂತ ಸರಿಯಾಗಿ ನಿರ್ಧಾರ ಮಾಡಿಲ್ಲ. ಒಂದಿನ ಕೂತ್ಕೊಂಡು ನಿರ್ಧಾರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಮಾತುಗಳನ್ನ ವಿದ್ಯಾರ್ಥಿನಿ ಧನ್ವಿ ಮತ್ತು ಅವರ ಪೋಷಕರು ಸಹ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ಅನಿಲ್ ರಾಜ್, STL TV ಮೈಸೂರು.